ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಆರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಕ್ ಪೂಜಾ ವ್ಲಾಗ್ಸ್. ನಾನು ಪೂಜಾ ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿದು, ಟೈಮಿಂಗ್ಸು 7:45 11 ಗಂಟೆ ಒಳಗೆ ಪೂಜೆ ಮಾಡಿ ಅಂತ ಹೇಳಿದರು. ಸೊ ಆರಾಮಾಗಿ 6 ಗಂಟೆಗೆ ಎದ್ವಿ ಎಲ್ಲ ಅಂತ ಹೇಳ್ಬೋದು. ಸೊ ಮತ್ತೆ ಮುಂಚೆನೇ ಎದ್ದು ಒಂದು ಸ್ವಲ್ಪ ರೆಡಿ ಮಾಡಿದ್ರು, ಹಣ್ಣುಗಳೆಲ್ಲ ತಟ್ಟೆಗೆ ಜೋಡಿಸಿ. ಸೊ ನಾನು ಇಲ್ಲಿಂದ ವ್ಯೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಇನ್ನೂ ಬೆಳಗ್ಗೆ ಎದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಸೂರ್ಯನ ಎಂಟ್ರಿ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಲೇ ಹೇಳ್ಬೋದು. ಒಂದು ಬಿಲ್ಡಿಂಗ್ ಸ್ವಲ್ಪ ಅಡ್ಡ ಇದೆ ಅಷ್ಟೇ. ಸೊ ಅದಾದಮೇಲೆ ಒಂದಿಷ್ಟಿಷ್ಟು ರೆಡಿ ಮಾಡಿದ್ವಿ ನೈಟೇ ಅದೆಲ್ಲ. ಸೊ ದೇವ್ರಿಗೆ ಹಾರ ಹಾಕಿ ಅಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಕ್ಯಾಮ್ರಾನ ಸುಮ್ಮನೆ ಹಂಗಿಟ್ಟು ಅಲ್ಲಿ ಮೇನ್ ಒಂದು ಫಸ್ಟ್ ಕೆಲಸ ನನಗೆ ಗರ್ಕೆದು ಹಾರ ಮಾಡೋಕ್ಕೆ ಹೇಳಿದರು. 21 ಗರ್ಕೆ ಒಂದೊಂದು ನಾಟ್ ಹಾಕಿ 21 ಗರ್ಕೆ ಎಷ್ಟಾಗುತ್ತೋ ಅಷ್ಟು ಹಾರ ಗಣೇಶನಿಗೆ ಹೂವು ಹೆಂಗೆ ಹಾಕ್ತೀವೋ ಆ ಥರ ಹಾರ ಮಾಡೋಣ ಅಂತ ಹೇಳಿ ಫಸ್ಟ್ ಅದು ಮೇನ್ ಕೆಲಸ ಮುಗಿಸ್ಕೊ. ಲಾಸ್ಟ್ ಮಿನಿಟಲ್ಲಿ ಅರ್ಜೆಂಟ್ ಮಾಡಿದ್ರೆ ಆಗೋಲ್ಲ ಆ್ಯಂಡ್ ಮರ್ತೋಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ಫಸ್ಟ್ ನಾನು ಮೇನ್ ಆ ಕೆಲಸ ಮಾಡ್ಕೊತಾ ಇದ್ದೆ. ಆ್ಯಂಡ್ ಗಣೇಶಂದು ನಮ್ಮದೇನು ಕೆಲಸ ಇರಲಿಲ್ಲ. ಅಲ್ಲಿ ಮುಂದೆಗಡೆ ಹಣ್ಣು ದೀಪ ಎಲ್ಲ ರೆಡಿ ಮಾಡಿಟ್ರೆ ಮೋಹಕ್ ಮತ್ತು ನನ್ನ ಹಸ್ಬೆಂಡು ಎದ್ದು ಅದನ್ನು ಪ್ರತಿಷ್ಠಾಪನೆ ಮಾಡುವಂಥ ಪ್ಲ್ಯಾನ್ ಇದ್ದಿದ್ದು. ಆ್ಯಂಡ್ ನಾವು ಹುತ್ತಕ್ಕೆ ಹಾಲು ಎರಿಯೋಕ್ಕೆ ಹೋಗ್ತೀವಿ. ನಾಗಪಂಚಮಿಲಿ ಮಾಡಲ್ಲ ನಾವು. ಕೆಲವರು ನಾಗಪಂಚಮಿಲಿ ಮಾಡ್ತಾರೆ, ಬಟ್ ನಾವು ಪ್ರತಿ ವರ್ಷವೂ ಅಮ್ಮನ ಮನೆಯಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಗಣೇಶ ಹಬ್ಬದ ದಿನ ಬೆಳಗ್ಗೆ ಹೋಗಿ ಫಸ್ಟು ಹುತ್ತಕ್ಕೆ ಹಾಲು ಹಾಕಿ ಅಲ್ಲಿ ಪೂಜೆ ಮಾಡಿ ಅಲ್ಲಿ ದಾರ ಕಟ್ಟಿ ಒಂದು 3 ಸುತ್ತು ಹೂವು ಕಟ್ತೀವಲ್ಲ ದಾರ, ಅದರಲ್ಲಿ ದಾರ ಸುತ್ತಿ ಆ ಹುತ್ತದ ಮೇಲಿರುವಂಥ ಮಣ್ಣನ್ನು ನಾವು ಹಣೆಗೆ ಇಟ್ಕೊಂಡು ಅದಾದಮೇಲೆ ನಾವು ಹೂವನ್ನು ತೆಗೆದು ಕೈಗೆ ಕಟ್ಕೊತೀವಿ. ಆ ಥರ ಒಂದು ಪದ್ಧತಿ. ಸೊ ಪೀಸ್ಫುಲ್ಲಾಗಿ ಇಬ್ಬರು ಮಕ್ಕಳು ಮಲಗಿದ್ರು ಆರಾಮಾಗೆ. ನನ್ನ ಹಸ್ಬೆಂಡ್ 7 ಗಂಟೆಗೆ ಎದ್ದು ಬಂದು ಇನ್ನು 3/4 ಗಂಟೆ ಟೈಮ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಫೈನಲೇ ಅವರು ಫ್ರೆಶ್ ಅಪ್ ಆಗಿ ಬರಲಿ ಅಂತ ಕಾಯ್ಕೊಂಡು ಅಷ್ಟಾದಮೇಲೆ ಮುಂದೆಗಡೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನೈಟೇ ಸ್ವೀಟ್ ಅಡುಗೆನೂ ಮಾಡಿದ್ವಿ. ಹಿಂದಿನ ವ್ಲಾಗಲ್ಲಿ ನೀವು ನೋಡಿದರೆ, ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ತುಂಬಾ ಚಿಕ್ಕ ವ್ಲಾಗ್, ಬೇಗನೆ ಆಗೋಗುತ್ತೆ. ಗೌರಿ ಹಬ್ಬದ ವ್ಲಾಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಅದಾದಮೇಲೆ ಎಲ್ಲನೂ ತೊಳೆದು ಅವಾಗ ತಾನೇ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನಾವು ಗೌರಮ್ಮನಿಗೆ ಮಡ್ಲಕ್ಕಿ ಕೂಡ ಇಡ್ತೀವಿ. ಸೊ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಕೆ ಹೇಳಿದರು. ಆ್ಯಂಡ್ ಗೌರಿ ಹಬ್ಬದ ವ್ಲಾಗ್ ಬಗ್ಗೆ ಹೇಳ್ತಾಯಿದ್ದೆ. ಅದರಲ್ಲಿ ನಾವು ನನ್ನ ನಾದಿನಿಗೆ ಬಾಗಿನ ಕೊಟ್ವಿ ಆ್ಯಂಡ್ ಅವರು ನನಗೆ ಡ್ರೆಸ್ ಕೊಟ್ಟಿದ್ದರು. ಸೊ ಅದೇ ಡ್ರೆಸ್ನ ಹಾಕ್ಕೊಂಡೆ, ಸ್ಯಾರಿ ಎಲ್ಲ ಹಾಕ್ಕೊಂಡು ಮತ್ತು ಮಕ್ಕಳನ್ನ ಇಟ್ಕೊಂಡು ಅಲ್ಲೆಲ್ಲ ಹೋಗಿ ರಿಸ್ಕ್ ಆಗಬಹುದೇನೋ ಅಂತ ಆ ಡ್ರೆಸ್ನೇ ಹೆಂಗಿದ್ರು ಹೊಸ ಬಟ್ಟೆ ಅಲ್ವಾ ಅಂತ ಹಾಕ್ಕೊಂಡೆ. ಸೊ ಖುಷಿ ಆಯಿತು, ಚೆನ್ನಾಗಿ ಅನಿಸ್ತಿತ್ತು. ಆ್ಯಂಡ್ ಬೇಗ ಬೇಗ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಮೋಹಕ ಇದ್ದ, ಅವನ್ನ ಕೂಡ ಫ್ರೆಶ್ ಅಪ್ ಮಾಡಿಸಿ ಇಬ್ಬರೂ ರೆಡಿಯಾಗಿ ಕೊನೆಗೆ ಬಂದರು. ನಾನು ಏನೋ ಮಾಡ್ತಾಯಿದ್ದೆ ಬ್ಯುಸಿಲಿ. ನೋಡಿದ್ರೆ ಮೇಯ್ನ್ ಅವರು ಗಣೇಶನ ಎಲ್ಲ ತೆಗೆದು ಇಟ್ಟಿರೋದನ್ನ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಗಣೇಶ ಹಬ್ಬ ಕೂಡ ಹೇಗೆ ಗೌರಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇಡೀ ತಿಂಗಳು ಆಚರಿಸ್ತಾರೋ ಅದೇ ಥರ ಅಂತಲೇ ಹೇಳ್ಬೋದು. ನನಗಿದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತೇನು ಅನಿಸಿಲ್ಲ. ನಾವು ಎಕ್ಸಾಕ್ಟ್ಲಿ ಗಣೇಶ ದಿನವೇ ನಾವು ಗಣೇಶ ಹಬ್ಬ ಮಾಡಿದ್ರು ಇವತ್ತು ಕೂಡ ನಮ್ಮ ಏರಿಯಲ್ಲಿ ಗಣೇಶ ವಿಸರ್ಜನೆಗೆ ತಗೊಂಡೋಗ್ತಾಯಿದ್ರು. ಇನ್ನು ನೆಕ್ಸ್ಟ್ ವೀಕು ಎಷ್ಟೊಂದು ಜನ ಕೂರಿಸ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ ಪದ್ಧತಿ. ಅದೇ ಹೇಳಿದ್ನಲ್ಲ, ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊತಾರೆ. ಆ್ಯಂಡ್ ಮೇಯ್ನ್ ಈ ಥರ ರೆಡಿ ಆಯಿತು ಗಣೇಶನ ಕೂರಿಸೋದಕ್ಕೆ. ಇವಾಗ ಕೂರಿಸ್ಬೇಕಷ್ಟೆ. ಸೊ ಅದನ್ನು ಮಾಡಿಬಿಟ್ಟಿದ್ದಾರೆ. ಸೊ ಗ್ರೀನ್ ಗಣಪತಿ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲಂಕಾರ ಎಲ್ಲ ಆದಮೇಲೆ ನಿಜವಾಗ್ಲೂ ಕುಂಕುಮಕ್ಕೆಲ್ಲ ಯಾರು ಬಂದಿದ್ರು ಎಲ್ಲರೂ ದೃಷ್ಟಿ ಮಾಡಿದ್ರು ನಮ್ಮ ಗಣಪತಿಗೆ. ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ಹೆಂಗಿರುತ್ತೋ ಅಂತ ಡೌಟ್ ಮೇಲೆ ತೊಗೊಂಡ್ವಿ. ಆ್ಯಂಡ್ ಅದೇನೇ ಇಷ್ಟು ಚೆನ್ನಾಗಿ ಕಾಣಿಸಿದ್ದು ತುಂಬಾ ಖುಷಿ ಆಯಿತು. ಈಗ ಒಂದು ಕಾನ್ಫಿಡೆನ್ಸ್ ಬಂತು ಡಿಫ್ರೆಂಟಾಗಿ ಪ್ರತಿ ಸರಿನೂ ಟ್ರೈ ಮಾಡೋಣ ಅಂತ ಹೇಳಿ. ಅದಾದಮೇಲೆ ಹೂವಿನ ಹಾರ ಹಾಕಿ ಸಿಂಪಲ್ಲಾಗಿ ಮಾಡಿದ್ವಿ, ಬಾಳೆ ದಿಂಡೆಲ್ಲ ಇಟ್ಟು. ಆ್ಯಂಡ್ ಮೋಹಕ್ ಇಲ್ಲಿ ಪೂಜೆ ಮಾಡ್ತಾಯಿದ್ದ. ಅವನಿಗೂ ಹೆಂಗೋ ಹೊಸ ಬಟ್ಟೆ ಅಡ್ಜಸ್ಟ್ ಆಗೋಗಿತ್ತು, ನನ್ನ ಕಬೋರ್ಡಲ್ಲಿ ಇಟ್ಟಿದ್ದೆ, ಮರ್ತೋಗಿತ್ತು. ಆ್ಯಂಡ್ ಹುಡುಕಿದಾಗ ಸಿಕ್ತು. ಸೊ ದೀಪ ಎಲ್ಲ ಅಂಟಿಸಿ ಬೇಗ ಬೇಗ ಪೂಜೆ ಮಾಡಿ ಅವನು ಉಲ್ಟಾ ಮಾಡ್ತಾಯಿದ್ದ, ಎಲ್ಲ ಹಿಂಗಲ್ಲ ಹಂಗೆ ಅಂತ. ಇದೇ ಅಲ್ವಾ ನಾವು ಮೇನ್ ಮಕ್ಕಳಿಗೆ ಕಲಿಸ್ಬೇಕಾಗಿರುವಂಥ ಪದ್ಧತಿ. ಇದೇ ಮೇನ್ ಇಂಟೆನ್ಷನ್ ಅವ್ರ ಡ್ಯಾಡಿ ಏನಕ್ಕೆ ಗಣೇಶ ಹಬ್ಬನ ಸ್ಟಾರ್ಟ್ ಮಾಡೋಣ ಅಂತ ಲಾಸ್ಟ್ ಇಯರು ಅವರು ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಕಲಿತಾ ಇದ್ದಾನೆ. ಈಗ 5 ವರ್ಷ ಆಗಿರೋದ್ರಿಂದ ಅವನಿಗೆ ಇದು ಒಂಥರ ಇದೆಲ್ಲ ತಿಳ್ಕೊಳ್ಳುವಂಥ ಏಜ್ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಚಿಕ್ಕ ಮಗನಿಗಾಗಲೇ ಗಂಟೆ ಕೊಟ್ಟಿದ್ದರು ಅವನಿಗೆ ಸೌಂಡ್ ಮಾಡೋದಕ್ಕೆ. ಆ್ಯಂಡ್ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹೇಳಿದ್ನಲ್ಲ. ಇಲ್ಲಿ ಹುತ್ತಕ್ಕೆ ಹಾಲು ಎರೆದೆ ಅದಾದಮೇಲೆ ನಾವು ಟಿಫನ್ ತಿನ್ನೋದು ಅಂತ ಹೋಗ್ತಾಯಿದ್ವಿ.
ಆ್ಯಂಡ್ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಅಲ್ಲೇ ಹತ್ತಿರದಲ್ಲಿ ಒಂದು ಈ ಥರ ಹುತ್ತ ಇದೆ. ಸೊ ಇಲ್ಲಿ ರಶ್ ಅಂತೂ ತುಂಬಾ ಕಮ್ಮಿ. ಪ್ರತಿ ವರ್ಷವೂ ನಾವು ಇಲ್ಲೇ ಹಾಕೋದು. ಹೆಂಗೋ ಒಂದು ಒಳ್ಳೆ ಜಾಗ ಸಿಕ್ಕಿದೆ ನಮಗೆ. ಹೋಗಿ ನೀಟಾಗೆ ಒಬ್ಬರಾದ್ಮೇಲೆ ಒಬ್ಬರು ಕಾದ್ರೂ ಅರ್ಧ ಗಂಟೆಲೆಲ್ಲ ಹಿಂಗೆ ಪೂಜೆ ಮುಗ್ದೋಗುತ್ತೆ. ಸೊ ನಿಂತ್ಕೊಂಡು ನಿಧಾನಕ್ಕೆ ನಾವು ಪೂಜೆ ಸಾಮಾನೆಲ್ಲ ಇಟ್ಟು ನೆಮ್ಮದಿಯಾಗಿ ಮಾಡಿಕೊಂಡು ಅಲ್ಲೆಲ್ಲ ದಾರ ಎಲ್ಲ ಸುತ್ತಿ ಕೈಗೆ ಕಟ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲೆಲ್ಲ ಹಣ್ಣುಗಳಿಟ್ಟಿರ್ತೀವಲ್ಲ ಅದನ್ನೆಲ್ಲ ಪಾಪ ತಿನ್ನೋಕ್ಕೆ ಹಸುಗಳೆಲ್ಲ ಬಂದವು. ಸೊ ಮೊಹಕ್ಕೆ ಹೊಡಿತೀನಿ ಅಂತಿದ್ದ, ಹೊಡಿಬಾರ್ದು ಅಂತ ಹೇಳ್ಕೊಡ್ತಾ ಇದ್ವಿ. ಯಾಕೆ ಅಂತ ಕೇಳ್ತಿದ್ದ. ಸೊ ಈ ಥರ ಫೈನಲಾಗಿ ಇದು ನಾನು ಶಾರ್ಟ್ಸ್ಗೆ ಅಂತ ತೊಗೊಂಡಿರೋ ವಿಡಿಯೋ ಹಾಗೆ ಅಪ್ಲೋಡ್ ಮಾಡಿದೆ, ಚೆನ್ನಾಗಿ ಅನಿಸ್ತು ಅಂತ. ಆ್ಯಂಡ್ ಸಾಯಂಕಾಲಕ್ಕೆ ಒಂದು ನೈವೇದ್ಯ ಮಾಡಬೇಕು ಅಂತ ಹೇಳಿ ನಾವು ಕಡಲೆಕಾಳನ್ನ ನೆನೆಸಿಟ್ಟಿದ್ವಿ ಹಿಂದಿನ ದಿನವೇ. ಹುಸ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಹುಸ್ಲಿ ಒಗ್ಗರಣೆ. ಆ್ಯಂಡ್ ಅದನ್ನು ಫಸ್ಟು 2 ಬೌಲಲ್ಲಿ ಮನೆ ದೇವ್ರಿಗೊಂದು ಆ್ಯಂಡ್ ಗಣೇಶನಿಗೊಂದು ಫಸ್ಟ್ ಇಟ್ಬಿಡೋಣ. ಅದಾದಮೇಲೆ ಅರಿಶಿನ ಕುಂಕುಮಕ್ಕೆ ಎಲ್ಲರನ್ನೂ ಕರೆಯೋಣ ಅಂತ ಹೇಳಿ ಇಟ್ಬಿಟ್ಟು ಸಾಯಂಕಾಲ ಪೂಜೆ ಮಾಡಿ ಎಲ್ಲರನ್ನೂ ಅರಿಶಿನ ಕುಂಕುಮಕ್ಕೆ ಕರೆದ್ವಿ. ಸೊ ಹೇಳಿದ್ನಲ್ಲ, ಬಂದವರೆಲ್ಲ ತುಂಬಾ ಖುಷಿಪಟ್ಟರು. ಆ್ಯಂಡ್ ಅಲ್ಲಿ ನಮ್ಮ ಮನೆ ಮುಂದೆ ಸಂಜೆ ತಾನೇ ಬಿಡ್ತಾ ಇದ್ದಿದ್ದಂಥ ಗಣೇಶನ ಕೂಡ ತಗೊಂಡು ಬಂದಿದ್ರು. ಆ ತಮಟೆ ಬೀಡ್ಸ್ ಅಂದ್ರೇ ಆಗಲ್ಲ, ಎಲ್ಲಿದ್ರು ಓಡೋಗಿ ನೋಡೋ ಥರ ಮಾಡುತ್ತೆ. ಕಿಚನ್ ಬಾಲ್ಕನಿಯಿಂದ ನಾನು ಆ ಗಣೇಶನ ತೋರಿಸಿದ್ದು. ಸಂಜೆ ಅವರು ಆಲ್ರೆಡಿ ವಿಸರ್ಜನೆಗೆ ತೊಗೊಂಡು ಹೋಗ್ತಾಯಿದ್ರು. ಸೊ ಕರೆಕ್ಟಾಗಿ 9 ಗಂಟೆ ಒಳಗಡೆ ಬಿಡಬೇಕು ಅಂತ ಹೇಳಿ ಅಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದರು. ಸೊ ಅದಕ್ಕೆ ನಾವು ಕೂಡ ಲಾಸ್ಟ್ ಪೂಜೆನ ಮಾಡಿ ಅರಿಶಿನ ಕುಂಕುಮ ಎಲ್ಲ ಆದಮೇಲೆ 9 ಗಂಟೆಗೆ ತೊಗೊಂಡೋಗಿ ಬಿಡ್ತಾಯಿದ್ವಿ. ನನ್ನ ಮಗ ಗಣೇಶನ ಅಟ್ಲೀಸ್ಟ್ ತೊಗೊಂಡು ಬರೋಕ್ಕಂತೂ ಬಿಟ್ಟಿಲ್ಲ ಅಂತ ಹಠ ಮಾಡಿಕೊಂಡು ಡ್ಯಾಡಿ ಕೈಲಿ ನಡಿ ಮಗ ಕೊಂಡು ಕೊನೆಗೆ ಅವನು ಗಣೇಶನ ಬಿಟ್ಟ. ಸೊ ಇದಾಗಿತ್ತು ಗಣೇಶ ಹಬ್ಬದ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತಷ್ಟು ವೀಡಿಯೋಸ್ಗೆ ಮತ್ತಷ್ಟು ವಿಭಿನ್ನವಾದ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಿಟ್ಬಿಡು ಬಿಡು ಮಣ್ಣು. ಸೂಪರ್ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಆ ಗೌರಮ್ಮ, ಗಣೇಶ ಆ್ಯಂಡ್ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಬೇಡ್ಕೊಳ್ತಾ, ನಿಮ್ಮ ಪ್ರೋತ್ಸಾಹ ಹಾರೈಕೆ ನಮ್ಮ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ನಮಸ್ಕಾರ.